ಎತ್ತಿದ್ರು. ಹಾಗಾಗಿ ಇನ್ನು ರಾಯ್ ಅವರ ಫಿನಾನ್ಷಿಯಲ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರಂತೆ. ದೊಡ್ಡ ದೊಡ್ಡ ಉದ್ಯಮಿಗಳು ಅಂತ ಅಂದಾಗ ಫಿನಾನ್ಷಿಯಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಎಲ್ಲೆಲ್ಲಿ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಎಲ್ಲೆಲ್ಲಿ ಲಾಸ್ ಆಗಿತ್ತು, ಯಾರ್ಯಾರ ಜೊತೆ ವ್ಯವಹಾರ ಇತ್ತು, ಇದೆಲ್ಲನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ರಾಯ್ ಆಡಿಟರ್ ಮುಖಾಂತರವಾಗಿ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿ ಆಡಿಟರ್ಗಳು ಇದ್ದೇ ಇರ್ತಾರೆ, ಅವ್ರ ಹತ್ರ ಡೀಟೇಲ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಲಾಭ ಏನು, ನಷ್ಟ ಏನು, ಏನು ಇನ್ವೆಸ್ಟ್ಮೆಂಟ್ ಇತ್ತು, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಇತ್ತು, ಇವ್ರು ಇನ್ನೆಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಎಷ್ಟು ಪ್ರಾಜೆಕ್ಟ್ಗಳನ್ನು ಇವರು ಕೆಲಸ ಮಾಡ್ತಾಯಿದ್ರು, ಕೇರಳದಲ್ಲೆಲ್ಲ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ರು, ಬೇರೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟು ಅಂತ ಹೇಳ್ತಾ ಇದ್ರು. ಸೊ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಹಾಗೇನೆ ಈ ಸೂಸೈಡ್ ಮಾಡ್ಕೊಂಡ್ರಲ್ಲ, ಅದ್ರ ಹಿಂದಿನ ದಿನ, ಮುಂದಿನ ದಿನ, ಒಂದು ವಾರದ್ದು, ಒಂದು ತಿಂಗಳದ್ದು ಅಂತ ಅಲ್ಲ, ಹಲವು ವರ್ಷಗಳ ಟ್ರಾನ್ಸಾಕ್ಷನ್ ಹಿಸ್ಟರಿ, ಯಾರ್ಯಾರಿಗೆ ಇವರು ಅಮೌಂಟ್ ಕಳಿಸಿದ್ದಾರೆ, ಅಮೌಂಟ್ ರಿಸೀವ್ ಆಗಿದೆ, ಏನು ಎತ್ತ, ಈ ಟ್ರಾನ್ಸಾಕ್ಷನ್ಸ್ ಹಿಸ್ಟರಿ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. SIT ಬಹುತೇಕವಾಗಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಕೋಟಿ ಕೋಟಿ ಹಣ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ, ಪ್ರಮುಖವಾಗಿ ಕ್ರೋರ್ ಗಟ್ಟಲೆ ಆಗಿರುತ್ತಲ್ಲ ಟ್ರಾನ್ಸಾಕ್ಷನ್, ಅದ್ರ ಬಗ್ಗೆ ಮಾಹಿತಿಯನ್ನು ಹೆಚ್ಚಿನದಾಗಿ ಫೋಕಸ್ ಮಾಡಿ ಪಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ಪ್ರಾಜೆಕ್ಟಿಂದ ಎಷ್ಟೆಷ್ಟು ಹಣ ಬಂತು, ಇವ್ರಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಪ್ರಾಫಿಟ್ ಎಷ್ಟು ಬಂತು, ಯಾವ ಪ್ರಾಜೆಕ್ಟು, ಆ ಪ್ರಾಜೆಕ್ಟಲ್ಲಿ ಇವ್ರು ಒಬ್ಬರೇನಾ ಅಥವಾ ಇವ್ರ ಜೊತೆಗೆ ಇನ್ನೊಬ್ರು ಬಿಸ್ನೆಸ್ ಪಾರ್ಟ್ನರ್ ಅಂತ ಯಾರಾದರೂ ಇದ್ರಾ, ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ ಯಾರಾದರೂ ಇದ್ರಾ, ಏನು ಎತ್ತ ಪ್ರತಿ ಒಂದನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ. ಯಾರಿಗೆಲ್ಲ ನಿವೇಶನ ಫ್ಲಾಟ್ಗಳು ಮಾರಾಟ ಆಗಿತ್ತು, ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ರಾಯ್ ಅವರ ಈ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳಿತ್ತು, ಆಂಗಲ್ಸ್ಗಳು ಕೂಡ ಇತ್ತು. ಇಲ್ಲಿವರೆಗೂ ನಡೆದಿರುವಂಥ ತನಿಖೆಯಲ್ಲಿ ಏನು ಕ್ಲಾರಿಟಿ ಸಿಗ್ತಾ ಇದೆ, ಈಗ ಯಾವ ಹಂತದ ತನಿಖೆ ನಡೀತಾ ಇದೆ? SIT ಅಧಿಕಾರಿಗಳು ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಇದುವರೆಗೆ ಏನು ಆದಾಯ ತೆರಿಗೆ ಅಧಿಕಾರಿಗಳ ಕಿರುಕುಳ ಮತ್ತು ಒತ್ತಡಕ್ಕೆ ಒಳಗಾಗಿ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರಬಹುದು ಅಂತೇಳಿ ಅವರ ಸಹೋದರ ಕೂಡ ಆರೋಪವನ್ನು ಮಾಡಿದ್ರು. ಅದರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಈಗಾಗಲೇ ವೈದ್ಯರ ಬಳಿ ಕೂಡ ಅವರು ಸಾಕಷ್ಟು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು, ಖಿನ್ನತೆಗೆ ಒಳಗಾಗಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇತ್ತು. ಸೊ ಒಂದು ಕಡೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇದುವರೆಗೂ SIT ಅಧಿಕಾರಿಗಳಿಗೆ ಆದಾಯ ತೆರಿಗೆ ಅಧಿಕಾರಿಗಳು ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದುವರೆಗೆ ಯಾವುದೋ ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ. ಮತ್ತೆ ಯಾವುದೇ ರೀತಿ ಅವ್ರ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ಅನ್ನೋ ಆರೋಪಗಳಿಗೂ ಕೂಡ ಯಾವುದೇ ಪೂರಕವಾದ ಸಾಕ್ಷಿಗಳು ಲಭ್ಯವಾಗ್ತಿಲ್ಲ. ಅಟ್ಲೀಸ್ಟ್ ಅವ್ರನ್ನ ಪ್ರಚೋದನೆ ಮಾಡಿದ್ದಾರೆ, ಏನು ಒತ್ತಡಕ್ಕೆ ಒಳಗಾಗೋ ರೀತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಆಗೋ ರೀತಿಯಲ್ಲಿ ಅನ್ನೋದು ಕೂಡ ಯಾವುದೇ ಎವಿಡೆನ್ಸ್ಗಳು ಕೂಡ ಇದುವರೆಗೂ ಸಿಗ್ತಿಲ್ಲ. ಹೀಗಾಗಿ ಆದಾಯ ತೆರಿಗೆ ಅಧಿಕಾರಿಗಳ ಒತ್ತಡಕ್ಕೆ ಖಿನ್ನತೆಗೆ ಒಳಗಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು ರೂಲ್ಡ್ ಔಟ್ ಅನ್ನೋ ಒಂದು ಮಾಹಿತಿಗಳು ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಫೈನಾನ್ಷಿಯಲ್ ಇವರ ಟ್ರಾನ್ಸಾಕ್ಷನ್ಸ್ ಗಳು ಏನ್ ನಡೀತಾ ಇತ್ತು ಅಂದ್ರೆ, ಯಾಕಂದ್ರೆ 2006ರಿಂದ ನಂತರ ಸುಮಾರು 20 ವರ್ಷಗಳ ಕಾಲ ಇವರು ತನ್ನದೇ ಆದ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಂಥದ್ದು ರಾಯ್. ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವರು ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು, ಇವರ ಪಾರ್ಟ್ನರ್ಸ್ ಗಳಿರ್ಬೋದು, ಬೇರೆ ಬೇರೆಯವರು ಹಣದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಕಳಿಸಿದ್ದಾರೆ, ಮತ್ತೆ ಇವ್ರಿಗೆ ಹಣ ಬಂದಿರುವಂತದ್ದು ಮತ್ತೆ ಹೋಗಿರುವಂತದ್ದು ಏನಿರುತ್ತೆ ಟ್ರಾನ್ಸಾಕ್ಷನ್ಸ್, ಅದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಸಾಮಾನ್ಯವಾಗಿ ಮನುಷ್ಯ ಒತ್ತಡಕ್ಕೊಳಗಾಗುವಂಥದ್ದು ಒಂದು ಕೌಟುಂಬಿಕ ಕಲಹಗಳಿದ್ದಾಗ ಆ ನೆಮ್ಮದಿಯನ್ನ ಕಳ್ಕೊಂಡು ಒತ್ತಡಕ್ಕೊಳಗಾಗಿರ್ತಾನೆ. ಎರಡನೇದು ವೀಕ್ ಆಗುವಂಥದ್ದು ಬಿಸ್ನೆಸ್ ಮನ್ಗಳು ಫೈನಾನ್ಷಿಯಲಿ ಹೊಡೆತ ಬಿದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಕೈಕಾಲುಗಳು ಆಗೋದಿಲ್ಲ, ಯಾವುದೇ ವ್ಯವಹಾರಗಳು ಮುಂದೋಗೋದಿಲ್ಲ, ಕೊಟ್ಟಂತವ್ರ ಕಮಿಟ್ಮೆಂಟ್ ಗಳನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಿರೋದಿಲ್ಲ. ಹೀಗೆ ಸಾಕಷ್ಟು ಅದರಲ್ಲಿ ಸ್ಟಕ್ ಆಗಿರ್ತಾರೆ. ಈಗ ಎರಡೂ ಆಯಾಮದಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ತನಿಖಾ ನಂತರ ಅಷ್ಟೇ ಒಂದು ಸ್ಪಷ್ಟ ಮಾಹಿತಿ ಹೊರಬರಬೇಕಾಗಿರುವಂತದ್ದು ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.